ಹೆಚ್ಚುತ್ತಿರುವ ವಾಹನ ದಟ್ಟಣೆ, ಒನ್ ವೇಯಲ್ಲಿ ಸಂಚಾರ, ತ್ರಿಬಲ್ ರೈಡಿಂಗ್ ಸಹಿತ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವವರಿಗೆ ದಂಡ ಹಾಗೂ ಮೂಡಬಿದ್ರೆ ಬಸ್ ನಿಲ್ದಾಣದ ಬಳಿ ಕಾರು, ದ್ವಿಚಕ್ರ ವಾಹನಗಳನ್ನು ಸಂಜೆಯವರೆಗೆ ನಿಲ್ಲಿಸಿ ಮಂಗಳೂರಿಗೆ ತೆರಳುವವರ ವಾಹನಗಳಿಗೆ ಪೊಲೀಸರು ಮುಲಾಜಿಲ್ಲದೆ ಲಾಕ್ ಮಾಡುವಂತೆ ಶಾಸಕ ಉಮ್ಮನಾಥ್ ಎ ಕೋಟ್ಯಾನ್ ಸೂಚಿಸಿದ್ದಾರೆ. ಅವರು ನಮ್ಮ ಮೂಡಬಿದ್ರೆ ಫಾರಂ ವತಿಯಿಂದ ಮೂಡಬಿದ್ರೆ ವ್ಯಾಪ್ತಿಯಲ್ಲಿ ಗುರುತಿಸಲಾದ 36 ಪ್ರಮುಖ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಕನ್ನಡ ಭವನದಲ್ಲಿ ಅಧಿಕಾರಿಗಳೊಂದಿಗೆ ನಡೆದ ಸಮಾಲೋಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಸರ್ಕಾರಿ, ಖಾಸಗಿ, ಬೆಂಗಳೂರು ಹಾಗೂ ಮುಂಬೈ ಬಸ್ಗಳು ಏಕಮುಖವಾಗಿ ಸಂಚರಿಸುತ್ತಿರುವುದರಿಂದ ಆಟೋ ಚಾಲಕರು ಎಲ್ಲೆಂದರಲ್ಲಿ ಜನರನ್ನು ಹತ್ತಿಸುವುದು ಮತ್ತು ಇಳಿಸುವುದರಿಂದ ಇತರ ವಾಹನಗಳ ಸಂಚಾರಕ್ಕೆ ಪಾದಚಾರಿಗಳು ತೊಂದರೆಯನ್ನ ಅನುಭವಿಸುತ್ತಿರುವ ಬಗ್ಗೆ ನಮ್ಮ ಫಾರಂನ ಅಕ್ಷಯ್ ಜೈನ್ ಶಾಸಕರ ಗಮನಕ್ಕೆ ತಂದಾಗ ಸಮಸ್ಯೆಯನ್ನ ಯಾವ ರೀತಿ ನಿವಾರಿಸಬೇಕೆಂಬುದರ ಬಗ್ಗೆ ಪೊಲೀಸರ ಸಭೆ ನಡೆಸಿ 10 ದಿನದ ಒಳಗಾಗಿ ಪರಿಹಾರವನ್ನ ಕಂಡುಕೊಂಡು ಮುಂದಿನ ಮೀಟಿಂಗ್ನಲ್ಲಿ ಕ್ರಮ ಕೈಗೊಂಡಿರುವ ಬಗ್ಗೆ ತಿಳಿಸಬೇಕು ಎಂದರು. ಸರ್ಕಾರಿ ಆಸ್ಪತ್ರೆ ಎಂಒವಿ ಮಾಡಿಕೊಂಡು ಒಂದಷ್ಟು ಫಿಸಿಷಿಯನ್ಸ್, ಸರ್ಜನ್, ಗೈನಕಾಲಜಿಸ್ಟ್ ಇನ್ನಿತರ ಸ್ಟಾಫ್ಗಳು, ನರ್ಸ್ಗಳು, ಸಿಬ್ಬಂದಿಗಳನ್ನು ಕೊಡುವ ಒಂದು ಮಾತುಕತೆ ಆಗ್ತಾ ಇದೆ. ಮಾತುಕತೆಯಾಗಿ ಸರ್ಕಾರದ ಮಟ್ಟದಲ್ಲಿ ಆಗಿದೆ ಮತ್ತು ಮೊನ್ನೆ DHO ಇದರೆಲ್ಲ ಬಂದಿದೆ. ಮತ್ತು ನಾನು ಹಾಸ್ಪಿಟಲ್ ಮೀಟಿಂಗ್ ಮಾಡಿದ್ದೇವೆ. ನಮ್ಮ ಸಮಿತಿಯಿಂದ ಮೀಟಿಂಗ್ ಮಾಡುವಾಗಲೂ ಅದರ ಪ್ರಪೋಸಲ್ ಬಂತು. ಜನರು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೇನು ಆಸ್ಪತ್ರೆಯನ್ನು ಅವರಿಗೆ ಕೊಡುವುದಲ್ಲ, ಇಲ್ಲಿ ಸರ್ಕಾರವೇ ನಮಗೆ ತಾಲೂಕು ಆಸ್ಪತ್ರೆ ಮಾಡಬೇಕಿತ್ತು. ನೀವು ಹೇಳಿದಂತೆ ಎಲ್ಲ ವೈದ್ಯಾಧಿಕಾರಿಗಳನ್ನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆಲೋಚನೆವರೆಗೂ ಒಂದು ಆಸ್ಪತ್ರೆ ಅಗತ್ಯ ಇದೆ. ನಮಗೂ ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆಗಳು ಬೇಕಾದ ದೃಷ್ಟಿಯಿಂದ ಇದನ್ನು ಹೇಗೆ ಮಾಡಬಹುದು ಅಂತ ಅಂದುಕೊಂಡು ನಾವು ನಮಗೆ ಮುಖ್ಯ ಲಿಸ್ಟ್ ಕೊಟ್ಟಿದ್ದಾರೆ. 40 ಜನ ಆಳ್ವಾಸ್ ಮೆಡಿಕಲ್ ಕಾಲೇಜಿನ ವತಿಯಿಂದ ನಮ್ಮ ಹಾಸ್ಪಿಟಲ್ಗೆ ಅವರು ಬೇರೆ ಬೇರೆ ರೀತಿಯ ಸಿಬ್ಬಂದಿಗಳಿರ್ಬೋದು, ನರ್ಸ್ಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು ಕೊಡ್ತಾರೆ. ಹಾಗೆ ಮಾತುಕತೆಯಾಗಿ ಅದು ಬಂದರೆ ನಮಗೆ ಖಂಡಿತವಾಗಿಯೂ ತುಂಬ ಲಾಭ ಆಗ್ಬೋದು, ತುಂಬ ಪ್ರಯೋಜನ ಆಗ್ಬೋದು, ಸಾರ್ವಜನಿಕರಿಗೆ ಲಾಭ ಆಗ್ಬೋದು. ಅಕ್ಷಯ್ ಕೆ ಜೈನ್ ಅವರು ಕಳೆದ 3 ವರ್ಷಗಳಿಂದ ಸ್ಥಳೀಯವಾಗಿ ಅಧ್ಯಯನ ನಡೆಸಿ ಸಂಗ್ರಹಿಸಲಾದ 36 ಪ್ರಮುಖ ಸಮಸ್ಯೆಗಳ ವರದಿಯನ್ನು ಸಭೆಯಲ್ಲಿ ಮಂಡಿಸಿ ಮಾತನಾಡಿ, ಕೆಲವು ಸಮಸ್ಯೆಗಳನ್ನು ಕೇವಲ ಸರ್ಕಾರ ಅಥವಾ ಇಲಾಖೆಗಳು ಮಾತ್ರವಲ್ಲದೆ ಸ್ಥಳೀಯ ಸಂಘ ಸಂಸ್ಥೆಗಳು, ಸ್ವಯಂ ಸೇವಾ ಸಂಘಟನೆಗಳು ಹಾಗೂ ಸಾರ್ವಜನಿಕರ ಸಹಭಾಗಿತ್ವದ ಮೂಲಕವೂ ಪರಿಹರಿಸಬಹುದಾಗಿದೆ. ಮೂಡಬಿದ್ರೆಯನ್ನ ಇನ್ನಷ್ಟು ಸುಂದರ, ಸುರಕ್ಷಿತ ಹಾಗೂ ಮಾದರಿ ಪಟ್ಟಣವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಟ್ರಾಫಿಕ್ ಸಮಸ್ಯೆಗಳು, ಪಾರ್ಕಿಂಗ್ ಅವ್ಯವಸ್ಥೆ, ರಸ್ತೆ ಸುರಕ್ಷತೆ, ಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಆರೋಗ್ಯ, ತ್ಯಾಜ್ಯ ನಿರ್ವಹಣೆ, ವಿದ್ಯುತ್ ಸಮಸ್ಯೆಗಳು, ಪ್ರವಾಸೋದ್ಯಮ ಅಭಿವೃದ್ಧಿ, ಅಕ್ರಮ ಒತ್ತುವರಿ, ಸಾರ್ವಜನಿಕ ಮೂಲಸೌಕರ್ಯ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿವರವಾದ ಮಾಹಿತಿಯನ್ನ ಅವರು ಸಭೆಯ ಗಮನಕ್ಕೆ ತಂದರು. ಯಾರೇ ಒಬ್ರು ಇದರ ಬಗ್ಗೆ ಒಂದು ಚೂರು ಕೇರ್ ತಗೊಳ್ತಾ ಇಲ್ಲ. ಅವರ ಕಸ್ಟಮರ್ಸ್ಗಳು ಬರ್ತಾರೆ, ಅವರು ಎಲ್ಲಿ ಬೈಕ್ ಇಡ್ತಾರೆ, ಎಲ್ಲಿ ಕಾರ್ ಇಡ್ತಾರೆ, ಯಾರಿಗೂ ಅದರ ಬಗ್ಗೆ ಬಿದ್ದೋಗ್ಲಿಲ್ಲ. ಮೈನ್ಲಿ ಹೇಳೋದು ಬ್ಯಾಂಕಿನವರಿಗೆ, ಅವರಿಗೆ ಬಿದ್ದೋಗ್ಲಿಲ್ಲ. ಕೆನರಾ ಬ್ಯಾಂಕಿನ ಹೊರಗಡೆ ಮೋಸ್ಟ್ ಆಫ್ ದ ಟ್ರಾಫಿಕ್ ಆಗ್ತಿರುವಂತ ವಿಷಯ ಕೆನರಾ ಬ್ಯಾಂಕ್ನ ಹೊರಗಡೆ. ಕೆನರಾ ಬ್ಯಾಂಕ್ನ ಹೊರಗಡೆ ಅಲ್ಲೊಂದು ಸಣ್ಣ, ಅದನ್ನು ನೆಕ್ಸ್ಟ್ ನಾನು ಹೇಳ್ತೇನೆ, ಅದಕ್ಕೆ ಸೊಲ್ಯೂಷನ್ಸ್ ನೆಕ್ಸ್ಟ್ ಪೇಜ್. ಅಕ್ರಮ ಪಾರ್ಕಿಂಗ್ ಅಂದ್ರೆ ಅಕ್ರಮ ಅಂದ್ರೆ ನೋ ಪಾರ್ಕಿಂಗ್ ಅಲ್ಲಿ ಎಲ್ಲೆಲ್ಲ ಜಾಗ ಉಂಟು ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂಗಡಿಗಳು ಮತ್ತು ಒತ್ತುವರಿಗಳು. ನಮ್ಮಲ್ಲಿ ಈ ಪಾಸ್ಟ್ ಒಂದು ನಂಗೆ ಗೊತ್ತಿದ್ದಾಗೆ ಒಂದು 10-12 ವರ್ಷ ಹಿಂದೆ ಒಮ್ಮೆ ಅಕ್ವಿಸಿಷನ್ DC ಅವರು ಮಾಡಿದ್ರು. ಅದರ ನಂತರ ಯಾರು ಏನು ಮಾಡಲಿಲ್ಲ. ಎಲ್ಲರೂ ಸಹ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರವರ ಅಂಗಡಿಯನ್ನು ಫುಟ್ಪಾತ್ ವರೆಗೆ ತಂದು ನಿಲ್ಲಿಸಿದ್ದಾರೆ. ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ಹಿರಿಯರಿಗೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಎಲ್ಲರೂ ಸಹ ಅದನ್ನು ರೋಡ್ ಸೈಡಿಂದ ರೋಡಿಗೆ ಇಳಿದು ನಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳು ಬಂದಿದೆ. ಇದರ ಬಗ್ಗೆ ಏನು ಕ್ರಮ ಮಾಡಬಹುದು ಅಂತ ಇದನ್ನು ಸಹ ಆಲೋಚನೆ ಮಾಡಬೇಕು. ತಾಲೂಕು ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ, ಪುರಸಭಾ ಮುಖ್ಯಾಧಿಕಾರಿ ಇಂದು ಎಂ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿವಿಧ ಇಲಾಖಾಧಿಕಾರಿಗಳು, ಪೊಲೀಸ್ ಇಲಾಖೆ, ತಾಲೂಕು ಆಡಳಿತದ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕ ಪ್ರಮುಖರು ಭಾಗವಹಿಸಿದ್ರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.